Hi friends, welcome back. Today I am making a video on reported speech. This is an introductory class on reported speech. Reported speech is a way of conveying without quoting them directly. ಯಾರಾದರೂ ಏನಾದರೂ ಹೇಳಿದಾಗ ಅದನ್ನು ನಾವು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡೋದು. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚನ್ನು ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕೂಡ ಕರಿತೀವಿ. ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಈಸ್ ಆಲ್ಸೋ ಕಾಲ್ಡ್ ರಿಪೋರ್ಟೆಡ್ ಸ್ಪೀಚ್. ಯಾಕೆ ಇದನ್ನು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ ಅಂತಂದರೆ ಬಿಕಾಸ್ ವಿ ರಿಪೋರ್ಟ್ ಸಮಥಿಂಗ್ ಸೆಡ್ ಬೈ ಸಮ್ ಒನ್ ಟು ಸಂಬಡಿ ಎಲ್ಸ್. ಸೊ ಯಾರಾದರೂ ಏನಾದರೂ ಹೇಳಿದಾಗ ನಾವು ಅದನ್ನು ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡೋದೇ ರಿಪೋರ್ಟೆಡ್ ಸ್ಪೀಚ್. ಬಟ್ ಇನ್ ದಿಸ್ ಕೇಸ್ ವೈಲ್ ರಿಪೋರ್ಟಿಂಗ್ ವಿ ಡೋಂಟ್ ಕೋಟ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್. ನಾವು ಇನ್ನೊಬ್ಬರಿಗೆ ಹೇಳುವಾಗ ಅದನ್ನು ಆ ಸ್ಪೀಕರ್ನ ಎಕ್ಸಾಕ್ಟ್ ವರ್ಡ್ಸನ್ನು ಕೋಟ್ ಮಾಡಲ್ಲ. ಸೊ ಇಂಡೈರೆಕ್ಟಿಗೆ ನಾವು ಅದನ್ನೇ ಮಾಡ್ತೀವಿ, ಬೇರೆಯವರಿಗೆ ಕನ್ವೆ ಮಾಡ್ತೀವಿ. ದಟ್ ಇಸ್ ವಾಟ್ ಇಂಡೈರೆಕ್ಟ್ ಸ್ಪೀಚ್. ಸೊ ವಾಟ್ ದ ಸ್ಪೀಕರ್ ಸೆಡ್ ಇಸ್ ಡೈರೆಕ್ಟ್ ಸ್ಪೀಚ್. ಸಮಥಿಂಗ್ ವಿ ಕನ್ವೆ ಸೆಡ್ ಬೈ ದ ಸ್ಪೀಕರ್ ಟು ಅದರ್ಸ್ ಇಸ್ ಕಾಲ್ಡ್ ಇಂಡೈರೆಕ್ಟ್ ಸ್ಪೀಚ್. ಸ್ಪೀಕರ್ ಹೇಳಿದನ್ನು ಇನ್ನೊಬ್ಬರಿಗೆ ಕನ್ವೆ ಮಾಡೋದನ್ನು ಇಂಡೈರೆಕ್ಟ್ ಸ್ಪೀಚ್ ಅಂತ ಕರಿತೀವಿ. ಬಟ್ ವಿ ಡೋಂಟ್ ಯೂಸ್ ದ ಎಕ್ಸಾಕ್ಟ್ ವರ್ಡ್ಸ್ ಆಫ್ ದ ಸ್ಪೀಕರ್. ವಿ ಮೇಕ್ ಸಮ್ ಚೇಂಜಸ್ ಹಿಯರ್. ಇನ್ನೊಬ್ಬರಿಗೆ ರಿಪೋರ್ಟ್ ಮಾಡುವಾಗ ನಾವು ವಿ ಮೇಕ್ ಸಮ್ ಚೇಂಜಸ್. ಅದರ ಕೆಲವೊಂದು ಪ್ರೊನೌನ್ಸನ್ನು ಚೇಂಜ್ ಮಾಡ್ತೀವಿ. ವಿ ಚೇಂಜ್ ದ ಟೈಮ್ ಆ್ಯಂಡ್ ಆಲ್ಸೋ ವಿ ಚೇಂಜ್ ಟೈಮ್, ಐ ಮೀನ್ ಟೆನ್ಸಸ್. ನಾವು ಟೆನ್ಸಸ್ಸನ್ನು ಕೂಡ ಚೇಂಜ್ ಮಾಡ್ತೀವಿ ವೈಲ್ ರಿಪೋರ್ಟಿಂಗ್ ಸಮಥಿಂಗ್ ಟು ಅದರ್ಸ್. ರಿಪೋರ್ಟೆಡ್ ಸ್ಪೀಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಯಾರಾದರೂ ಏನಾದರೂ ಹೇಳಿದಾಗ ನಾವು ಅದನ್ನು ಬೇರೆಯವರಿಗೆ ರಿಪೋರ್ಟ್ ಮಾಡುವಾಗ ನಮಗೆ ಯಾವ ರೀತಿ ನಾವು ಪ್ರೊನೌನ್ಸನ್ನು ಚೇಂಜ್ ಮಾಡಬೇಕು, ಯಾವ ರೀತಿ ನಾವು ಟೆನ್ಸನ್ನು ಚೇಂಜ್ ಮಾಡಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಪಾಸ್ಟಲ್ಲಿ ಏನೇ ನಡೆದರೂ ಕೂಡ ಅದನ್ನು ನಾವು ಬೇರೆಯವರಿಗೆ ರಿಪೋರ್ಟ್ ಮಾಡ್ತೀವಿ. ವೈಲ್ ರಿಪೋರ್ಟಿಂಗ್ ಸಮಥಿಂಗ್ ವಿ ನೀಡ್ ಟು ನೋ ಸಮ್ ಬೇಸಿಕ್ ರೂಲ್ಸ್. ಟೆನ್ಸನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಪ್ರೊನೌನ್ಸ್ ಹೇಗೆ ಚೇಂಜ್ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಕಾಡೆಮಿಕಲಿ ಕೂಡ ರಿಪೋರ್ಟೆಡ್ ಸ್ಪೀಚ್ ತುಂಬ ಇಂಪಾರ್ಟೆಂಟ್. SSLC ಎಕ್ಸಾಮಲ್ಲಿ ಕೂಡ ಕೇಳ್ತಾರೆ, ಹಾಗೆ PUCಯಲ್ಲಿ ಕೂಡ. ಸೊ ಇಡೀ ಒಂದು 4-5 ಡೈಲಾಗ್ಸನ್ನು ನಾವು ಇಂಡೈರೆಕ್ಟ್ ಸ್ಪೀಚಿಗೆ ಚೇಂಜ್ ಮಾಡೋಕ್ಕಾಗತ್ತೆ. ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 4 or 5 marks. ಹಾಗಾಗಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಕಾಡೆಮಿಕಲಿ ಆಲ್ಸೋ. ಇಫ್ ಯು ವಾಂಟ್ ಟು ರಿಪೋರ್ಟ್ ಸಮಥಿಂಗ್ ಟು ಅದರ್ಸ್ ದೆನ್ ಆಲ್ಸೋ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಟ್ಸ್ ವೆರಿ ಸಿಂಪಲ್. ಕೆಲವೊಂದು ಬೇಸಿಕ್ ರೂಲ್ಸನ್ನು ಅರ್ಥ ಮಾಡಿಕೊಂಡ್ರೆ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಇನ್ ಇಂಗ್ಲೀಷ್ ವಿ ಆಫನ್ ನೀಡ್ ಟು ರಿಪೋರ್ಟ್ ವಾಟ್ ಅದರ್ಸ್ ಹ್ಯಾವ್ ಸೆಡ್. ಇಫ್ ಸಂಬಡಿ ಸೆಡ್ ಸಮಥಿಂಗ್, ಅದನ್ನು ನಾವು ಬೇರೆಯವರಿಗೆ ರಿಪೋರ್ಟ್ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಇರುತ್ತೆ. ಅಟ್ ದಿಸ್ ಟೈಮ್ ಇಟ್ ಇನ್ವಾಲ್ವ್ಸ್ ಸಮ್ ಚೇಂಜಸ್. ಆವಾಗ ನಾವು ಆ ಸೆಂಟೆನ್ಸ್ ಸ್ಟ್ರಕ್ಚರ್ಲಿ ಕೆಲವೊಂದು ಚೇಂಜಸನ್ನು ಮಾಡಬೇಕಾಗುತ್ತೆ. ಬೇಸಿಕ್ ರೂಲ್ಸಿಗೆ ಬರೋದಾದರೆ, ಸಿ ದೇರ್ ಆರ್ 2 persons ಹಿಯರ್, ರಾಮ್ ಆ್ಯಂಡ್ ರಹೀಮ್. ರಹೀಮ್ ಸೆಡ್ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಸಿಲ್ಲಿ ರಹೀಮ್ ಹೇಳಿದ್ದೇನಪ್ಪ ಅಂದರೆ ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಅವ್ನು ಹೋಗ್ತಾ ಇರೋದು ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ಇಟ್ಸ್ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಈ ರಹೀಮ್ ಹೇಳಿದ್ದನ್ನು ಇನ್ನೊಬ್ಬ ಕೇಳಿಸ್ಕೊತಾನೆ. ಯಾರು? ಸಂಬಡಿ ಎಲ್ಸ್. ಜಾನ್ ಅನ್ನೋನು ಕೇಳಿಸ್ಕೊಂಡ. ಜಾನ್ ಕೇಳಿಸ್ಕೊಂಡು ಇನ್ನೊಬ್ಬನಿಗೆ ಹೇಳ್ತಾನಲ್ಲ, ದಟ್ ಇಸ್ ವಾಟ್ ಇಂಡೈರೆಕ್ಟ್ ಸ್ಪೀಚ್. ದಟ್ ಇಸ್ ವಾಟ್ ರಿಪೋರ್ಟೆಡ್ ಸ್ಪೀಚ್. ಬಟ್ ಹಿಯರ್ ಜಾನ್ ಏನು ಮಾಡ್ತಾನೆ ಅಂತಂದರೆ ಅದನ್ನು ಎಕ್ಸಾಕ್ಟಾಗಿ ರಿಪೋರ್ಟ್ ಮಾಡಲ್ಲ. ಹಿ ಮೇಕ್ ಸಮ್ ಚೇಂಜಸ್. ಟೆನ್ಸಸ್ಸನ್ನು ನಾವು ಅರ್ಥ ಮಾಡ್ಕೊಂಡ್ರೆ ರಿಪೋರ್ಟೆಡ್ ಸ್ಪೀಚ್ ಕೂಡ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಜಾನ್ ಅದನ್ನು ಬೇರೆಯವನಿಗೆ ರಿಪೋರ್ಟ್ ಮಾಡುವಾಗ ಇಟ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯಾಕೆಂದರೆ ಜಾನ್ ಅದನ್ನು ಇನ್ನೊಬ್ಬನಿಗೆ ರಿಪೋರ್ಟ್ ಮಾಡುವಾಗ ಆಲ್ರೆಡಿ ಅದು ಪಾಸ್ಟಿಗೆ ಸೇರಿರುತ್ತೆ. ವಿ ಹ್ಯಾವ್ ಟು ಮೇಕ್ ಸಮ್ ಚೇಂಜಸ್. ವಿ ಹ್ಯಾವ್ ಟು ಚೇಂಜ್ ದ ಟೆನ್ಸ್ ಫಾರ್ಮ್ ಆಸ್ ವೆಲ್ ಆಸ್ ವಿ ಹ್ಯಾವ್ ಟು ಚೇಂಜ್ ದ ಪ್ರೊನೌನ್ಸ್. ಫಾರ್ ಎಕ್ಸಾಂಪಲ್, ಈಗ ನಿನ್ನೆ CM ಬಂದಿದ್ರು ಅಂದ್ಕೊಳ್ಳಿ ನಿಮ್ಮೂರಿಗೆ. ಸೊ ಯೂಶ್ವಲಿ ಚೀಫ್ ಮಿನಿಸ್ಟರ್ ಬಂದಾರ ಅಂತಂದರೆ ರಿಪೋರ್ಟರ್ಸ್ ಎಲ್ಲ ಬಂದಿರ್ತಾರೆ, TV ಮೀಡಿಯಾದವರೆಲ್ಲ ಬಂದಿರ್ತಾರೆ. ಸೊ ಆ ಟೈಮಲ್ಲಿ ಯಾವುದೋ ಒಬ್ಬ ಡೆಕ್ಕನ್ ಹೆರಾಲ್ಡ್ ನ್ಯೂಸ್ ಪೇಪರ್ ಅಂತ ಅಂದ್ಕೊಳ್ಳಿ. ಆ ನ್ಯೂಸ್ ಪೇಪರ್ ರಿಪೋರ್ಟರ್ ಏನು ಮಾಡ್ತಾನೆ, ಒಂದು ರಿಪೋರ್ಟನ್ನು ಮಾಡ್ತಾನೆ CM ಬಂದು ಹೋಗಿದ್ರ ಬಗ್ಗೆ. ಸೊ ಆ CM ಬಂದು ಹೋಗಿದ್ರ ಬಗ್ಗೆ ರಿಪೋರ್ಟ್ ಮಾಡ್ತಾನಲ್ಲ, ಆ ರಿಪೋರ್ಟರ್, ದಟ್ ಕಮ್ಸ್ ಅಂಡರ್ ರಿಪೋರ್ಟೆಡ್ ಸ್ಪೀಚ್. ಇಟ್ ಮೀನ್ಸ್ ದಟ್ ಕಮ್ಸ್ ಅಂಡರ್ ಇಂಡೈರೆಕ್ಟ್ ಸ್ಪೀಚ್. ನಿನ್ನೆ ಆ ಒಂದು ಸಭೆಯಲ್ಲಿ ಅಥವಾ ನಿನ್ನೆ ಒಂದು ನಡೆದಂಥ ಮೀಟಿಂಗಲ್ಲಿ CM ಏನು ಸ್ಪೀಚ್ ಮಾಡಿದ್ರು ಅನ್ನೋದನ್ನು ಆ ರಿಪೋರ್ಟರು ಮಾರನೇ ದಿನ ಆ ನ್ಯೂಸ್ ಪೇಪರಲ್ಲಿ ರಿಪೋರ್ಟ್ ಮಾಡ್ತಾನಲ್ಲ, ದಟ್ ಬಿಕಮ್ಸ್ ರಿಪೋರ್ಟೆಡ್ ಸ್ಪೀಚ್ ಆರ್ ಇಂಡೈರೆಕ್ಟ್ ಸ್ಪೀಚ್. ಅಂದರೆ ಅವರು ಆ ರಿಪೋರ್ಟರ್ ಕೆಲವು ಚೇಂಜಸನ್ನು ಮಾಡಿಬಿಟ್ಟು ರಿಪೋರ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ದ CM ಹೇಳ್ತಾರೆ ಅಂದ್ಕೊಳ್ಳಿ, ಜಸ್ಟ್ ಇಮ್ಯಾಜಿನ್, ಐ ವಿಲ್ ಮೇಕ್ ಎ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಹೆಲ್ತ್ ಸೆಕ್ಟರ್ ಅಂತ ಹೇಳ್ತಾರೆ. ಯಾರು? CM. ಇದನ್ನು ರಿಪೋರ್ಟರ್ ಏನು ಬರೀತಾರೆ ಅಂತಂದರೆ ನೆಕ್ಸ್ಟ್ ಮಾರನೇ ದಿನ ನ್ಯೂಸ್ ಪೇಪರಲ್ಲಿ, ದ CM ಸೆಡ್ ದಟ್ ಹಿ ವುಡ್ ಮೇಕ್ ಸಮ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದ ಹೆಲ್ತ್ ಸೆಕ್ಟರ್. ಅಂದರೆ CM ಹೇಳಿದಾಗ ಐ ಅಂತ ಹೇಳಿದರು, ರಿಪೋರ್ಟನ್ನು ರಿಪೋರ್ಟ್ ಮಾಡೋದು ಅಂತ ಹೇಳ್ತಾರೆ ಹಿ ಅಂತ ಹೇಳ್ತಾರೆ. ಸೊ ಅವರು ಐ ವಿಲ್ ಮೇಕ್ ಅಂತ ಹೇಳಿರ್ತಾರೆ. ಯಾಕಂತಂದರೆ ಇನ್ನೂ ಮಾಡಿಲ್ಲ, ಡ್ರಾಸ್ಟಿಕ್ ಚೇಂಜಸನ್ನು ಅವರು ಹೆಲ್ತ್ ಸೆಕ್ಟರಲ್ಲಿ ಮಾಡಿಲ್ಲ. ಸೊ ಮಾಡಲಿದ್ದೇನೆ ಅಂತ ಹೇಳ್ತಾರೆ, ಫ್ಯೂಚರ್ ಟೆನ್ಸಲ್ಲಿ ಹೇಳಿರ್ತಾರೆ ಅವರು. ಬಟ್ ರಿಪೋರ್ಟರ್ ಏನು ಮಾಡ್ತಾರೆ ಅಂತಂದರೆ ಆ ವಿಲ್ಲನ್ನು ವುಡ್ ಮಾಡ್ತಾರೆ. ಯಾಕೆಂತಂದರೆ ಅದು ಆಲ್ರೆಡಿ ಆ ಫಂಕ್ಷನ್ ಮುಗಿದಿರುತ್ತೆ ನಿನ್ನೆ, ದಟ್ ಬಿಕಮ್ಸ್ ಪಾಸ್ಟ್ ಟೆನ್ಸ್. ಅವಾಗ ಅವರು ನ್ಯೂಸ್ ಪೇಪರಲ್ಲಿ ರಿಪೋರ್ಟ್ ಮಾಡುವಾಗ ಏನು ಹೇಳ್ತಾರೆ, ದ CM ಸೆಡ್ ದಟ್ ಐ ವಿಲ್ ಮೇಕ್ ಡ್ರಾಸ್ಟಿಕ್ ಚೇಂಜಸ್ ಏನು ಮಾಡ್ತಾರೆ, ಹಿ ವುಡ್ ಮೇಕ್ ಡ್ರಾಸ್ಟಿಕ್ ಚೇಂಜಸ್ ಇನ್ ದ
ಹೆಲ್ತ್ ಸೆಕ್ಟರ್ ಅಂತ ರಿಪೋರ್ಟ್ ಮಾಡ್ತಾರೆ. ದಿಸ್ ಈಸ್ ಹೌ ಟೆನ್ಸಸ್ ಆ್ಯಂಡ್ ಪ್ರೊನೌನ್ಸ್ ಚೇಂಜ್ ಹಿಯರ್. ಸುರೇಶ್ ಹೇಳ್ತಾನೆ ಐ ಆಮ್ ಹಂಗ್ರಿ ನೌ ಅಂತ. ಸುರೇಶ್ ಹೇಳಿದ್ದು ಐ ಆಮ್ ಹಂಗ್ರಿ ನೌ ಅಂತ. ಸುರೇಶ್ ಈ ಮಾತನ್ನು ಅವನ ಫ್ರೆಂಡ್ ರಮೇಶಿಗೆ ಹೇಳ್ತಾನೆ. ಸೊ ಸುರೇಶ್ ಹೇಳಿದ ಮಾತನ್ನು ಇನ್ನೊಬ್ಬ ಮನೋಜ್ ಕೇಳಿಸ್ಕೊತಾನೆ. ಅವನು ಹೋಗಿ ಇನ್ನೊಬ್ಬ ಫ್ರೆಂಡಿಗೆ ರಿಪೋರ್ಟ್ ಮಾಡ್ತಾನೆ. ಸುರೇಶ್ ಶೆಡ್ ದಟ್ ಹಿ ವಾಸ್ ಹಂಗ್ರಿ ದೆನ್. ಮನೋಜ್ ರಿಪೋರ್ಟ್ ಮಾಡುವಾಗ ಇನ್ನೊಬ್ಬನಿಗೆ ಏನಂತ ಹೇಳ್ತಾನೆ, ಸುರೇಶ್ ಶೆಡ್ ದಟ್ ಹಿ ವಾಸ್ ಹಂಗ್ರಿ. ಐ ಆಮ್ ಹಂಗ್ರಿ ಅಂತ ಹೇಳಿದಾಗ ಅವನು ಪ್ರೆಸೆಂಟ್ ಟೆನ್ಸ್ ಆಗಿರುತ್ತೆ. ಮನೋಜ್ ಹೋಗಿ ಇನ್ನೊಬ್ಬನಿಗೆ ರಿಪೋರ್ಟ್ ಮಾಡಿದಾಗ ಏನಾಗ್ತದೆ, ದಟ್ ಬಿಕಮ್ಸ್ ಪಾಸ್ಟ್ ಟೆನ್ಸ್. ಸುರೇಶ್ ಶೆಡ್ ದಟ್ ಹಿ ವಾಸ್ ಹಂಗ್ರಿ ಅಂತ ಹೇಳ್ತಾನೆ. ಐ ಆಮ್ ಏನಾಯ್ತು ಈಗ, ಹಿ ಆಯ್ತು. ನಾ ಹೇಳಿದ್ದೆ ಸುರೇಶ್ ಹೇಳಿದಾಗ ಐ ಆಗಿರುತ್ತೆ. ಅದೇ ವಿಷಯವನ್ನು ಮನೋಜ್ ಹೋಗಿ ಇನ್ನೊಬ್ಬನಿಗೆ ರಿಪೋರ್ಟ್ ಮಾಡುವಾಗ ಏನಾಗುತ್ತೆ, ಹಿ ಆಗುತ್ತೆ. ಯಾಕೆಂದರೆ ಐ ಆಮ್ ಹಂಗ್ರಿ ಅಂತ ಹೇಳಕ್ಕೆ ಬರಲ್ಲ. ಮನೋಜ್ ಏನು ಹೇಳ್ತಾನೆ, ಅವನು ಹಿ ಅಂತ ಹೇಳ್ಬೇಕು. ಹಿ ಮೀನ್ಸ್ ಸುರೇಶ್. ಸುರೇಶ್ ವಾಸ್ ಹಂಗ್ರಿ. ನಾವು ಒಂದು ಟೈಮ್ ಫ್ರೇಜ್ ಏನಾಗುತ್ತೆ, ದೆನ್ ಆಗುತ್ತೆ. ಸೊ ಈಗ ಬಿಕಮ್ಸ್ ಆಗ. ಅಕಾರ್ಡಿಂಗ್ ಟು ಟೆನ್ಸಸ್ ಟೈಮ್ ಫ್ರೇಜಸ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಎಲ್ಲಿ, ಇಂಡೆಡ್ ಸ್ಪೀಚಲ್ಲಿ. ಬನ್ನಿ ಹಾಗಾದರೆ ಟೆನ್ಸ್ ಪ್ರಕಾರ ಹೇಗೆ ರಿಪೋರ್ಟೆಡ್ ಸ್ಪೀಚನ್ನು ಮಾಡೋದು ಅಂತ ನೋಡೋಣ. ಲೆಟ್ ಅಸ್ ಲರ್ನ್ ಹೌ ಟು ಚೇಂಜ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇಂಡೆಡ್ ಸ್ಪೀಚ್ ಅಕಾರ್ಡಿಂಗ್ ಟು ಟೆನ್ಸಸ್. ಪ್ರೆಸೆಂಟ್ ಸಿಂಪಲ್ ಬಿಕಮ್ಸ್ ಪಾಸ್ಟ್ ಸಿಂಪಲ್, ಆರ್ ಸಿಂಪಲ್ ಪ್ರೆಸೆಂಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್. ಡೈರೆಕ್ಟ್ ಸ್ಪೀಚ್ ಸಿಂಪಲ್ ಪ್ರೆಸೆಂಟಲ್ಲಿದ್ದರೆ ದಟ್ ಬಿಕಮ್ಸ್ ಸಿಂಪಲ್ ಪಾಸ್ಟ್ ಇನ್ ದ ಇಂಡೆಡ್ ಸ್ಪೀಚ್. ಈ ಎಕ್ಸಾಂಪಲ್ ನೋಡಿ, ಸುಧೀರ್ ಹೇಳ್ತಾನೆ ಏನಂತ, ಐ ಲೈಕ್ ಸ್ವೀಟ್ಸ್ ಅಂತ. ಸುಧೀರ್ ಶೆಡ್ ದಟ್ ಹಿ ಲೈಕ್ಡ್ ಫ್ರೂಟ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಬಿಕಮ್ಸ್ ಪಾಸ್ಟ್ ಕಂಟಿನ್ಯೂಸ್. ಸಿ ದ ಎಕ್ಸಾಂಪಲ್ ಹಿಯರ್. ಸಚಿನ್ ಹೇಳ್ತಾನೆ, ಸಚಿನ್ ಶೆಡ್ ಐ ಆಮ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಇದನ್ನು ನಾವು ಬೇರೆ ರಿಪೋರ್ಟ್ ಮಾಡಿದಾಗ ದಟ್ ವಿಲ್ ಚೇಂಜಸ್ ಇಂಟು ಸಚಿನ್ ಶೆಡ್ ದಟ್ ಹಿ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಸಚಿನ್ ಹೇಳಿದ ಅವನು ನ್ಯೂಸ್ ಪೇಪರನ್ನು ಓದ್ತಾ ಇದ್ದ ಅಂತ. ಪ್ರೆಸೆಂಟ್ ಕಂಟಿನ್ಯೂಸ್ ಚೇಂಜಸ್ ಟು ಪಾಸ್ಟ್ ಕಂಟಿನ್ಯೂಸ್. ಪ್ರೊನೌನ್ಸ್ ಐ ಏನಾಗುತ್ತೆ, ಹಿ ಆಗುತ್ತೆ. ಐ ಆಮ್ ರೀಡಿಂಗ್ ಎ ನ್ಯೂಸ್ ಪೇಪರ್ ಬಿಕಮ್ಸ್ ಹಿ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಯಾವಾಗ, ಇನ್ ಇಂಡೆಡ್ ಸ್ಪೀಚ್. ಆರ್ ಇದನ್ನೇ ನಾವು ಬೇರೆಯವರಿಗೆ ರಿಪೋರ್ಟ್ ಮಾಡಿದಾಗ ನಾವು ಈ ರೀತಿ ರಿಪೋರ್ಟ್ ಮಾಡ್ತೇವೆ. ಏನಂತ, ಹಿ ವಾಸ್ ರೀಡಿಂಗ್ ಎ ನ್ಯೂಸ್ ಪೇಪರ್. ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಸಮ್ಮನ್ ಸೇಸ್ ಐ ಹ್ಯಾವ್ ಫಿನಿಶ್ಡ್ ಮೈ ಹೋಮ್ವರ್ಕ್. ಇದನ್ನು ನಾವು ರಿಪೋರ್ಟ್ ಮಾಡುವಾಗ ಏನಾಗುತ್ತೆ, ಹಿ ಶೆಡ್ ದಟ್ ಹಿ ಹ್ಯಾಡ್ ಫಿನಿಶ್ಡ್ ಹೀಸ್ ಹೋಮ್ವರ್ಕ್. ಸೊ ಮೈ ಹೋಮ್ವರ್ಕ್ ಬಿಕಮ್ಸ್ ಹೀಸ್ ಹೋಮ್ವರ್ಕ್. ನಾವು ಇದನ್ನು ರಿಪೋರ್ಟ್ ಮಾಡುವಾಗ ಏನಾಗುತ್ತೆ, ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ರೂಲ್ ಏನಪ್ಪ ಅಂತಂದರೆ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಪ್ಲಸ್ V3 ಆರ್ ವರ್ಬ್ 3. ದಟ್ ಬಿಕಮ್ಸ್ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ V3 ಆರ್ ವರ್ಬ್ 3. ಯೂಸ್ವಲಿ ಸ್ಟೇಟ್ಮೆಂಟ್ ಬಂದಾಗ ನಾವು ದಟ್ ಎನ್ನುವ ಒಂದು ಕಂಜಂಕ್ಷನ್ ಅನ್ನು ಹಾಕ್ತೇವೆ. ದಟ್ ಬಿಕಮ್ಸ್ ಹಿ ಶೆಡ್ ದಟ್ ಹಿ ಹ್ಯಾಡ್ ಫಿನಿಶ್ಡ್ ಹೀಸ್ ಹೋಮ್ವರ್ಕ್. ಇಟ್ ಮೀನ್ಸ್ ದಟ್ ಪ್ರೆಸೆಂಟ್ ಪರ್ಫೆಕ್ಟ್ ಬಿಕಮ್ಸ್ ಪಾಸ್ಟ್ ಪರ್ಫೆಕ್ಟ್. ಲೈಕ್ವೈಸ್ ಅದೇ ಥರ ನಾವು ಟೈಮ್ ಎಕ್ಸ್ಪ್ರೆಷನ್ಸನ್ನು ಕೂಡ ಚೇಂಜ್ ಮಾಡ್ತೀವಿ. ನೌ ಬಿಕಮ್ಸ್ ದೆನ್, ಟುಮಾರೋ ಬಿಕಮ್ಸ್ ನೆಕ್ಸ್ಟ್ ಡೇ, ಎಸ್ಟರ್ಡೇ ಬಿಕಮ್ಸ್ ದ ಪ್ರೀವಿಯಸ್ ಡೇ. ಸಿ ಫಾರ್ ಎಕ್ಸಾಂಪಲ್, ಸಿ ಶೆಡ್ ಐ ವಿಲ್ ಕಾಲ್ ಯು ಟುಮಾರೋ. ಅವಳು ಹೇಳಿದ್ಲು ಏನಂತ, ನಾನು ನಿನಗೆ ನಾಳೆ ಕಾಲ್ ಮಾಡ್ತೇನೆ ಅಂತ. ಟುಮಾರೋ ಇಸ್ ದ ಟೈಮ್ ಫ್ರೇಸ್ ಹಿಯರ್ ಆರ್ ಟೈಮ್ ಎಕ್ಸ್ಪ್ರೆಷನ್ ಹಿಯರ್. ಸಿ ಶೆಡ್ ದಟ್ ಶಿ ವುಡ್ ಕಾಲ್ ಮೀ ದ ನೆಕ್ಸ್ಟ್ ಡೇ. ಸೊ ದಟ್ ಟುಮಾರೋ ಬಿಕಮ್ಸ್ ನೆಕ್ಸ್ಟ್ ಡೇ. ಸೊ ಅದೇ ಥರ ನೌ ಬಿಕಮ್ಸ್ ದೆನ್, yesterday becomes previous day, ago become before, last month becomes previous month, last week becomes previous week, next week becomes the following week. ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ಟುಡೇಸ್ ಕ್ಲಾಸ್ ಈಸ್ ಜಸ್ಟ್ ಆ್ಯನ್ ಇಂಟ್ರೊಡಕ್ಟರಿ ಕ್ಲಾಸ್. ಮುಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಟೆನ್ಸ್ ವೈಸ್ ಮತ್ತು ಏನೆಲ್ಲ ಬದಲಾವಣೆಗಳು ಮಾಡಬೇಕು ವೈಲ್ ಚೇಂಜಿಂಗ್ ಫ್ರಮ್ ಡೈರೆಕ್ಟ್ ಸ್ಪೀಚ್ ಟು ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀನಿ. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಇಲ್ಲಿಗೆ ಇವತ್ತು ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.